ನಮಸ್ತೆ ಗುರುಜಿ. 2026ರಲ್ಲಿ ಸಿಂಹ ರಾಶಿಯವರಿಗೆ ಹೇಗಿದೆ ಭವಿಷ್ಯ? ನಮಸ್ಕಾರ ಅಮ್ಮ. ಆತ್ಮೀಯ BB ನ್ಯೂಸ್ ವೀಕ್ಷಕರಿಗೂ ಸಹ ಶುಭೋದಯ. 2026ರಲ್ಲಿ ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳುವಂಥ ಒಂದು ಕಾಲ. ಮೊದಲಿಗೆ ಸಿಂಹರಾಶಿಯವರ ರಾಶಿಚಕ್ರದಲ್ಲಿ ಗ್ರಹಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಬಿಡೋಣ. ಸಿಂಹರಾಶಿಯಲ್ಲೇ ಕೇತು ಇರ್ತಾನೆ, 4ನೇ ಮನೆಯಲ್ಲಿ ಮಾಂದಿ ಇರ್ತಾನೆ, 5ನೇ ಮನೆಯಲ್ಲಿ ಬುಧ, ಶುಕ್ರ, ರವಿ, ಕುಜಗಳಿರ್ತಾರೆ ಮತ್ತು ಸಪ್ತಮ 7ನೇ ಮನೆಯಲ್ಲಿ ರಾಹು, 8ನೇ ಮನೆಯಲ್ಲಿ ಶನಿ, 11ನೇ ಮನೆಯಲ್ಲಿ ಚಂದ್ರ, 12ನೇ ಮನೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಗುರು. ಮೇ ನಂತರ ಗುರು 12ನೇ ಮನೆಗೆ ಬರ್ತಾನೆ. 11ನೇ ಮನೆಯಲ್ಲಿ ಈಗ ಗುರು ಇದ್ದಾನೆ. ಮೇ ನಂತರ 12ನೇ ಮನೆಗೆ ಬರ್ತಾನೆ. ಇವುಗಳ ಫಲಾಫಲವನ್ನ ಈಗ ಅರಿತಾ ಹೋಗೋಣ. ರಾಶಿಯಲ್ಲಿ ಕೇತು ಇರುವುದರಿಂದ ಸ್ವಂತ ಆರೋಗ್ಯದಲ್ಲಿ ವ್ಯತ್ಯಾಸ ಅಥವಾ ಅತೀವ ಸೋಂಕುಗಳಾಗಬಹುದು. ನಿಮ್ಮ ರಾಶಿಯಲ್ಲೇ ಕೇತು ಇರೋದ್ರಿಂದ ತಕ್ಷಣದ ವ್ಯತ್ಯಾಸ. ಏನು ಆರಾಮಾಗಿರ್ತೀರ, ತಕ್ಷಣ ಸುಸ್ತಾಗ್ಬೋದು, ತಕ್ಷಣ ಇದ್ದಕ್ಕಿದ್ದಾಗೆ ಕಾಲು ನೋವು, ಮಂಡಿ ನೋವು, ಈ ಥರ ಏನೋ ಒಂದು ಸಮಸ್ಯೆಗಳು ಕಾಡಬಹುದು. ಮತ್ತೆ ಸೋಂಕುಗಳಾಗಬಹುದು. ಈ ಸೋಂಕುಗಳು ವೈರಸ್ ಸೋಂಕುಗಳು ಕೂಡ ಆಗಬಹುದು. ರಾಹು ದೃಷ್ಟಿ ಇರೋದ್ರಿಂದ ದೀರ್ಘಾವಧಿ ಸೋಂಕುಗಳು ಕೂಡ ಆಗಬಹುದು. ಹಾಗಾಗಿ ಸೋಂಕುಗಳ ಬಗ್ಗೆ ಸ್ವಲ್ಪ ಹೆಚ್ಚು ಎಚ್ಚರ ವಹಿಸಿ. ಅವುಗಳು ಏನೇ ವ್ಯತ್ಯಾಸ ಆದರೂ ತಕ್ಷಣ ಚಿಕಿತ್ಸೆಗೆ ಹೋಗಿ. ರಾಶ್ಯಾಧಿಪತಿ ಸೂರ್ಯ 5ನೇ ಮನೆಯಲ್ಲಿದ್ದಾನೆ. ಅವನ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ಹೃದ್ರೋಗಗಳಿಗೆ ಹೆಚ್ಚು ತೊಂದರೆ. ಹಾರ್ಟ್ ಪೇಷಂಟ್ ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿರ್ಬೇಕು. ವಿಪರೀತ ಆಯಾಸ ಆಗುವಂಥ ಕೆಲಸ ಕಾರ್ಯಗಳನ್ನ ಮಾಡ್ಕೋಬಾರ್ದು. ಓವರ್ ಟೆನ್ಷನ್ ಮಾಡ್ಕೊಳ್ಳೋಂಥದ್ದನ್ನು ಮಾಡಬಾರ್ದು. ಅದರಿಂದ ಅವರಿಗೆ ಹಾನಿ ಆಗ್ಬಿಡುತ್ತೆ. ಯೋಗಕಾರಕ ಇವನು ಕುಜ. ಈ ರಾಶಿಗೆ ಯೋಗಕಾರಕ ಕುಜ. ಕುಜನಿಂದ ಈ ಹಿಂದೆ ಮಾಡಿದ್ದ ಹೂಡಿಕೆಗಳು ಒಟ್ಟಾಗಿ ಅಥವಾ ಗಂಟಾಗಿ ಬರುತ್ತವೆ. ಅಂದ್ರೆ ನೀವು ಹಿಂದೆ ಯಾವಾಗಲೂ FD ಇಟ್ಟಿರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅಥವಾ ಒಂದು ಸೈಟ್ ತಗೊಂಡಿರ್ತೀರಾ ಕಡಿಮೆ ರೇಟ್ಗೆ. ಇವತ್ತು ಒಳ್ಳೆ ಬೆಲೆ ಬರ್ಬೋದು. ಎಲ್ಲೋ ಇಟ್ಟಿರೋ FD ಇವತ್ತು ಡಬಲ್ ಆಗಿರ್ಬೋದು, ಅಥವಾ ಪರ್ಚೇಸ್ ಮಾಡಿದ ಬಂಗಾರದ ರೇಟ್ ಏರಿರಬಹುದು. ಈ ರೀತಿ ನಿಮ್ಮ ಮೂಲ ಬಂಡವಾಳ ದ್ವಿಗುಣ ಅಥವಾ ತ್ರಿಗುಣ ಆಗುವ ಸಾಧ್ಯತೆಗಳಿರುತ್ತವೆ. ಒಂದು ಗಂಟು ನಿಮಗೊಂದು ಅಸೆಟ್ ತರ ಆಗಿ ಬರುತ್ತವೆ. ಗರ್ಭಿಣಿಯರು ಹೆಚ್ಚು ಎಚ್ಚರ ವಹಿಸುವುದು ಒಳ್ಳೆಯದು. ಮಕ್ಕಳ ಸ್ಥಾನದಲ್ಲಿ ಕುಜನೂ ಇದ್ದಾನೆ, ಶುಕ್ರನೂ ಇದ್ದಾನೆ. ಹಾಗಾಗಿ ಅಬಾರ್ಷನ್ಸ್ ಆಗ್ಬೋದು ಅಥವಾ ಗರ್ಭ ವ್ಯತ್ಯಾಸಗಳಾಗ್ಬೋದು. ಇವುಗಳ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ನಿಮ್ಮ ಆರೋಗ್ಯ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಗಮನ ಇಡಿ. ಧನ ಮತ್ತು ಲಾಭಾಧಿಪತಿ ಶುಕ್ರ 5ನೇ ಮನೆಯಲ್ಲಿರೋದ್ರಿಂದ ಒಳಿತಾಗುತ್ತೆ. ನೋಡಿ, ಒಂದೇ ಮನೆಯಲ್ಲಿ ಬೇರೆ ಬೇರೆ ಗ್ರಹಗಳಿದ್ರೆ ಹೇಗೆ ವ್ಯತ್ಯಾಸ ಇದೆ. ಶುಕ್ರ ಇರೋದ್ರಿಂದ ನಿಮ್ಗೇನಾಗುತ್ತೆ, ಧನ ಹರಿವು ಬರುತ್ತೆ. ಮತ್ತೆ ಕೆಲವು ವಿಚಾರಗಳಲ್ಲಿ ಲಾಭಗಳಾಗುತ್ತೆ, ಹೂಡಿಕೆಗಳಲ್ಲಿ ಲಾಭಗಳಾಗುತ್ತೆ. ಇವೆಲ್ಲ ಶುಕ್ರನಿಂದ ಆಗುತ್ತೆ. ಆದರೆ ಸ್ವಲ್ಪ ನರ ದೌರ್ಬಲ್ಯ ಕಾಡಬಹುದು. ನರಗಳಲ್ಲಿ ಸ್ವಲ್ಪ ವೀಕ್ನೆಸ್ ಅಂತ ಹೇಳ್ತೀವಲ್ವಾ, ಕೈ ನಡುಗೋದು, ಕಾಲು ನಡುಗೋದು, ಈ ರೀತಿ ನರಗಳಲ್ಲಾದ ವ್ಯತ್ಯಾಸಗಳನ್ನ ನೀವು ಅನುಭವಿಸಬೇಕಾಗುತ್ತೆ. ಮಕ್ಕಳ ವಿಚಾರದಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು. ಅಯ್ಯೋ, ನಮ್ಮ ಹುಡುಗ ಮೊನ್ನೆವರೆಗೂ ಚೆನ್ನಾಗಿದ್ದ, ಇವತ್ತು ಯಾಕೋ ನನ್ನ ಮಾತು ಕೇಳ್ತಿಲ್ಲ, ಅಥವಾ ಏನೋ ಒಂದು ಚೆನ್ನಾಗಿ ಓದ್ತಿದ್ದ, ಈಗ ಚೆನ್ನಾಗಿ ಓದ್ತಿಲ್ಲ, ಅಥವಾ ಚೆನ್ನಾಗಿ ಓದ್ದೇ ಇದ್ದ ಹುಡುಗ ಚೆನ್ನಾಗಿ ಓದೋಕೆ ಶುರು ಮಾಡ್ದ. ಈ ರೀತಿ ದ್ವಂದ್ವಗಳನ್ನ ಸ್ವಲ್ಪ ಕಾಣ್ಬೋದು ಮಕ್ಕಳಲ್ಲಿ. ಅದನ್ನ ಸರಿಪಡಿಸಿಕೊಳ್ಳೋದು ನಿಮ್ಮಲ್ಲೇ ಇರುತ್ತೆ. ನಿಧಾನಕ್ಕೆ ತಿಳಿ ಹೇಳಿ ಸರಿಪಡಿಸಿಕೊಳ್ಳಿರಿ. ಸಪ್ತಮ ರಾಹುವಿನಿಂದ ಮದುವೆ ವಿಷಯದಲ್ಲಿ ಮೋಸವಾಗುವ ಸಾಧ್ಯತೆ. ನೀವು ನೋಡ್ಕೊಂಡಿರೋ ಹುಡುಗ ಹುಡುಗಿನೇ ಕೈ ಕೊಡ್ಬೋದು, ಅಥವಾ ಅವರು ಬೇರೆ ಜೊತೆ ಪ್ರೇಮಿ ಜೊತೆ ಹೊಟ್ಟೋಗ್ಬಿಡ್ಬೋದು, ಅಥವಾ ನಿಮ್ಮ ಜೊತೆ ಆಗಿದ್ದ ಎಂಗೇಜ್ಮೆಂಟೇ ಕ್ಯಾನ್ಸಲ್ ಆಗ್ಬಿಡ್ಬೋದು, ಅಥವಾ ಆ ಮದುವೆನೇ ಆಗದೆ ಇರತಕ್ಕಂಥ ಸಂದರ್ಭ ನಿರ್ಮಾಣ ಆಗ್ಬೋದು. ಸೊ ಹಾಗಾಗಿ ಮದುವೆ ವಿಷಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಎಂದರೆ ಎಚ್ಚರ ಇಟ್ಕೊಂಡು ನೋಡಿ ಮುಂದುವರಿರಿ. 10ನೇ ಮನೆಯಲ್ಲಿರುವ ಚಂದ್ರ ಹೋಟೆಲ್ ಉದ್ಯಮದವರಿಗೆ ಮತ್ತು ಸ್ವಂತ ಆಹಾರ ತಯಾರಿಸಿ ಮಾರುವವರಿಗೆ ಅಭಿವೃದ್ಧಿಯನ್ನು ಕೊಡುತ್ತಾನೆ. ಚಂದ್ರ ರಸಪಾನೀಯಗಳನ್ನು ಚೆನ್ನಾಗಿ ಮಾರಾಟ ಮಾಡಿಸ್ತಾನೆ, ಹಾಗೆ ಆಹಾರ ಪದಾರ್ಥಗಳನ್ನು ಸಹ ಮಾರಾಟ ಮಾಡಿಸ್ತಾನೆ. ಜೊತೆಗೆ ಹೋಟೆಲ್ ಉದ್ಯಮದಲ್ಲಿ ಇವೆಲ್ಲ ಇರೋದ್ರಿಂದ ಅವರಿಗೆ ಅಭಿವೃದ್ಧಿ ಆಗುತ್ತೆ, ಲಾಭಗಳು ಹೆಚ್ಚುತ್ತೆ. ಸ್ವಂತ ಆಹಾರ, ಯಾರೋ ಫುಟ್ಪಾತ್ ಅಲ್ಲಿ ಅನ್ನ ಆಹಾರಗಳನ್ನ ಮಾರ್ತಾ ಇರ್ತಾರೆ,
ಅಂಥವ್ರಿಗೆ ಕೂಡ ಅಭಿವೃದ್ಧಿ. ಅವರು ತಯಾರು ಮಾಡಿ ಮಾರ್ತಾರಲ್ಲ, ಸ್ವಂತ ಆಹಾರ ಉದ್ಯಮ ಸ್ಥಾಪಿಸೋರಿಗೆ ಕೂಡ ಅನುಕೂಲ ಇರುತ್ತೆ. ಮೇ ತಿಂಗಳ ನಂತರ ಗುರು ಕಟಕ ರಾಶಿ ಪ್ರವೇಶದ ನಂತರ ಖರ್ಚುಗಳು ಹೆಚ್ಚಾಗುತ್ತವೆ. ಹಾಗೆ ಸ್ವಲ್ಪ ಆದಾಯ ಕಡಿಮೆ ಆಗಬಹುದು. ಉದ್ಯೋಗದಲ್ಲಿ ಏರಿಳಿತಗಳು ಬರಬಹುದು. ಅಂದ್ರೆ ಏನು ಅಂದ್ರೆ ನಿಮ್ಮಲ್ಲಿರೋ ಈ ಮೇ ತಿಂಗಳವರೆಗೆ ಬರ್ತಕ್ಕಂಥ ಹಣವನ್ನ ಜೋಪಾನ ಮಾಡಿ ಇಟ್ಕೊಂಡಾಗ ಈ ಎಲ್ಲ ಒತ್ತಡಗಳನ್ನ ನಿವಾರಣೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದನ್ನು ಗಮನ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ವೃತ್ತಿಯಲ್ಲಿ ವಂಚನೆ ಆಗಬಹುದು. ನಿಮಗೆ ಸಿಗೋ ಪ್ರಮೋಷನ್ ಯಾರಿಗೋ ಹೋಗ್ಬಿಡ್ಬೋದು, ಅಥವಾ ಯಾರಿಗೋ ದುಡ್ಡು ಕೊಟ್ಟಿರ್ತಾರೆ ಕೆಲಸ ಕಾರ್ಯ ಮಾಡಿಕೊಡಿ ಅಂತ, ಅವರು ಮೋಸ ಮಾಡಿಬಿಡ್ಬೋದು. ಕೆಲಸ ಕೊಡಿಸ್ತೀನಿ ಅಂತ ತಗೊಂಡು ಹಣ ಮುಳುಗ್ಬಿಡ್ಬೋದು. ಇವುಗಳನ್ನ ಸ್ವಲ್ಪ ಗಮನ ಇಟ್ಕೊಳ್ಳಿ. ಹಿತಶತ್ರುಗಳು ಹೆಚ್ಚಾಗುವರು. ನಿಮ್ಮ ಹಿಂದೆ ನಿಮ್ಮ ಮೇಲೆ ಚಾಡಿ ಹೇಳೋರು ಜಾಸ್ತಿ ಆಗ್ತಾರೆ. ಇವ್ರು ಯಾರು? ನಿಮ್ಮ ಹತ್ರ ಸಹಾಯ ತಗೊಂಡಿರೋರೇ ಆಗಿರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇಡಿ. ಸಂತಾನ ಅಪೇಕ್ಷಿತರಿಗೆ ಸಂತಾನದ ಅನುಕೂಲಗಳಾಗುತ್ತವೆ. ಮಕ್ಕಳನ್ನ ಹೊಂದಬೇಕು ಅನ್ನೋರಿಗೆ ಒಂದು ಒಳ್ಳೆ ರೀತಿಯ ಸಂತಾನ ದೊರೆಯುವ ಸಾಧ್ಯತೆಗಳಿವೆ. ಹಾಗೆ ಇನ್ನೂ ಹೆಚ್ಚು ಒಳ್ಳೇದಾಗಬೇಕು, ನಾವಿಲ್ಲೇನೇನೋ ಹೇಳಿರ್ತೀವಲ್ಲ, ಸ್ವಲ್ಪ ಎಚ್ಚರ ಇರಿ, ಅಪಘಾತ, ಇವನ್ನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂದ್ರೆ ವಿಷ್ಣು ಆರಾಧನೆ, ವಿಷ್ಣು ಸಹಸ್ರನಾಮ ಪಠಣೆ ಅಗತ್ಯ. ವಿಷ್ಣು ಆರಾಧನೆ ಅಂದ್ರೆ ವೆಂಕಟೇಶ್ವರ ಸ್ವಾಮಿ ಗುಡಿಗೆ ಹೋಗಿ, ನರಸಿಂಹಸ್ವಾಮಿ ಗುಡಿಗೆ ಹೋಗಿ, ರಂಗನಾಥ ಸ್ವಾಮಿ ಗುಡಿಗೆ ಹೋಗಿ, ಯಾವುದೇ ನಾರಾಯಣನಂಶದ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದು. ಆ ದೇವರ ಧ್ಯಾನಗಳ ಮಾಡಿದ್ರೆ ಒಳ್ಳೇದು. ವಿಷ್ಣು ಸಹಸ್ರನಾಮ ಪಠಣೆ ಮಾಡಿದ್ರು ಅಂತ ಇನ್ನೂ ಒಳ್ಳೇದು. ಇವಿಷ್ಟು ಸಹ 2026 ಸಿಂಹರಾಶಿಯವರ ಭವಿಷ್ಯ. ಈ ರಾಶಿಯವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಸಿಂಹರಾಶಿಯ ಭವಿಷ್ಯ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಧನ್ಯವಾದಗಳು ಗುರುಗಳೇ. 2026ರಲ್ಲಿ ಸಿಂಹರಾಶಿಯವರ ಆಗು ಹೋಗುಗಳ ಬಗ್ಗೆ ವಿವರವಾಗಿ ಹೇಳಿದ್ರೆ ಧನ್ಯವಾದಗಳು. ಧನ್ಯವಾದ.